ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿ ಭಾರೀ ಆತಂಕ ಸೃಷ್ಟಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಗಾಂಧಿನಗರ ಬಡಾವಣೆಯ ಮೊದಲ ತಿರುವಿನಲ್ಲಿ ದೊಡ್ಡ ಮರ ಧರೆಗೆ ಉರುಳಿದ್ದು ಸಾರ್ವಜನಿಕರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಶಿವಮೊಗ್ಗ ನಗರದ ಗಾಂಧಿನಗರ ಬಡಾವಣೆಯ ಮೊದಲ ತಿರುವಿನಲ್ಲಿ ದೊಡ್ಡ ಮರ ಧರೆಗೆ ಬಿದ್ದಿದೆ. ಮರವು ಟ್ರಾನ್ಸ್ಫಾರ್ಮರ್ ಮತ್ತು ಕೆಪಿಟಿಸಿಎಲ್ ಕೇಬಲ್ ಮೇಲೆಯೇ ಬಿದ್ದಿರುವುದರಿಂದ ಅಪಾಯಕರ ಪರಿಸ್ಥಿತಿ ಉಂಟಾಗಿದೆ. ಸ್ಥಳೀಯರ ಪ್ರಕಾರ ಮರದಲ್ಲಿ ವಿದ್ಯುತ್ ಪ್ರವಹಿಸುತ್ತಿದ್ದು ಯಾರಾದರೂ ಮುಟ್ಟಿದರೆ ದೊಡ್ಡ ಅವಘಡ ಸಂಭವಿಸುವ ಸಾಧ್ಯತೆ ಇದೆ. ಇನ್ನೂ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಸಾರ್ವಜನಿಕರ ಜೀವಕ್ಕೆ ಅಪಾಯ ತಪ್ಪದಂತಾಗಿದೆ. ಒಂಚೂರು ಹಂಗೆ ಇಟ್ಕೊಳ್ಳಿ, ಲೈಟ್ ಒಂಚೂರು ಫ್ಲ್ಯಾಶ್ ಹಾಕಿ, ಒಂಚೂರು ಮೀಡಿಯಾದು ಅಲ್ಲ, ಜನಶ್ರೀ. ನಮಸ್ಕಾರ ವೀಕ್ಷಕರೇ, ನೋಡಿ ಈ ಒಂದು ಶಿವಮೊಗ್ಗದ ಪ್ರತಿಷ್ಠಿತ ಬಡಾವಣೆಯಾಗಿರ್ತಕ್ಕಂಥ ಗಾಂಧಿನಗರದ ಮೊದಲನೇ ತಿರುವು ಅಂತ ಕಾಣುತ್ತಿದೆ. ಇಲ್ಲಿ ಬೃಹದಾಕಾರದ ಒಂದು ಮರ ಯಾವುದೇ ಗಾಳಿ ಮಳೆ ಇಲ್ಲದಿದ್ದರೂ ಕೂಡ ರೋಡ್ ಬಂದಾಗೋ ರೀತಿಯಲ್ಲಿ ಬಿದ್ದಿದೆ. ಎದುರುಗಡೆ ಟ್ರಾನ್ಸ್ಫಾರ್ಮರ್ ಕೂಡ ಇದೆ. ಎಲೆಕ್ಟ್ರಿಕ್ ವೈರ್ ಮೇಲೆ ಬಿದ್ದಿರೋದ್ರಿಂದ ಇಲ್ಲಿ ಕರೆಂಟ್ ಕೂಡ ಪಾಸ್ ಆಗ್ತಾ ಇದೆ. ಜನಗಳು ಎಲ್ಲಾದರೂ ಟಚ್ ಮಾಡಿದ ಪಕ್ಷದಲ್ಲಿ ಅವಘಡ ಸಂಭವಿಸುವಂತಹ ಎಲ್ಲ ಲಕ್ಷಣ ಕಂಡು ಬರ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ನೋಡಿ, ಇಡೀ ಗಾಂಧಿನಗರದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ನೋಡಿ, ಯಾವ ಮನೆಯಲ್ಲೂ ಕೂಡ ವಿದ್ಯುತ್ ದೀಪ ಇಲ್ಲ. ಈ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನನ್ನು ತೆಗೆಸಬೇಕು. ಅದೇ ರೀತಿ ಮರವನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡಬೇಕು. ಇಲ್ಲದಿದ್ದರೆ ಶಿವಮೊಗ್ಗದ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಜಾಗದಲ್ಲಿ ಅವಘಡ ಸಂಭವಿಸುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಇಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.